ಇರೋದು ಈ ಕಡೆ ತೋರ್ಸಪ್ಪ ಈ ಕಡೆ ಇಡೀ ಕೂತ ಚೇರ್ ಇದೆ ಯಾಕಿದೆ ಸ್ವಲ್ಪ ನಂಬರ್ ಹಿಂದಕ್ಕೆ ನಿಂತ್ಕೊಳ್ಳಿ ಹಿಂದೆ ಕವರ್ ಮಾಡಿದ್ದು ಹಿಂದೆ ಹೋಗಿ ಕ್ಯಾಮ್ರಾ ಹಿಂದೆ ನಿಂತ್ಕೊಳ್ಳಿ ಈ ಚೇಂಬರ್ ಏನಕ್ಕೆ ಇದು ಯಾರು ಇಲ್ಲಿ ಖಾಸಗಿ ವ್ಯಕ್ತಿ ಕೂತಾರಲ್ಲ ಯಾಕೆ ಕೂರಲ್ಲ ಈಗ ಕೂತಿಲ್ಲ ಕೂರ್ತಾ ಇಲ್ಲ ಇವತ್ತು ಕೂರ್ತಾ ಇಲ್ಲ ಅವತ್ತು ಕೂರ್ತಾ ಇಲ್ಲ ಸರಿ ನಮಗೆ ಸರಿ ಮಾತಾಡಿ ನೀವು ಒಂದು ನಿಮಿಷ ಹೊರಗಡೆ ಬನ್ನಿ ನಮ್ಗೊಂದಷ್ಟು ಮಾಹಿತಿ ಬೇಕು ಅಥವಾ ನೀವಾದರೂ ಸರಿ ಈ ಕಚೇರಿಯ ಮೇಲಧಿಕಾರಿ ಯಾರಾದರೂ ಇದ್ರೂ ಸರಿ ಒಂದಷ್ಟು ಮಾಹಿತಿಗಳು ಬೇಕು ಚೆಕ್ ಪೋಸ್ಟ್ ಹೇಗೆ ಕರ್ತವ್ಯ ನಿರ್ವಹಿಸುತ್ತೆ ನಿಜವಾದ ಜವಾಬ್ದಾರಿಗಳೇನು ಕರ್ತವ್ಯಗಳೇನು ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು ಅದರ ಹೊರತಾಗಿ ನೀವೇನಾದ್ರೂ ಅಕ್ರಮಗಳನ್ನ ಇನ್ನೊಂದು ಚಟುವಟಿಕೆಗಳನ್ನ ನಡೆಸಿದ್ರೆ ಅವಾಗ ಮುಂದಿನ ನಾವೇನು ಮಾಡ್ಬೇಕಂತ ನಿರ್ಧರಿಸ್ತೀವಿ. ಒಂದು ನಿಮಿಷ ಈಗ ಇದು ಕ್ಯಾಶ್ ಕೌಂಟರ್ ಅಲ್ವಾ, ಪ್ರತಿಯೊಂದು ಕ್ಯಾಶ್ ಕೌಂಟರಲ್ಲಿ ಆ ಹಣನ ರಕ್ಷಣೆ ಮಾಡಲಿಕ್ಕಾಗಿ CC ಕ್ಯಾಮ್ರಾ ಬ್ಯಾಂಕಿಂದ ಹಿಡಿದು ಬೇರೆ ಬೇರೆ ಖಾಸಗಿ ಹಣಕಾಸು ಸಂಸ್ಥೆಗಳೆಲ್ಲ ಹಾಕಿರ್ತಾರೆ ಅಲ್ವಾ. ಇಲ್ಲಿ ನೀವು ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತೀರಿ, ಎಲ್ಲಿದೆ ಸರ್ ಕ್ಯಾಮ್ರಾ? ಇಲ್ಲಿ ನೀವು ದುಡ್ಡು ಕಲೆಕ್ಟ್ ಮಾಡ್ತಿರೋದಕ್ಕೆ ರಕ್ಷಣೆ ಬೇಕಲ್ವಾ, ಹಣದ ರಕ್ಷಣೆ, ನಿಮ್ಮ ರಕ್ಷಣೆ ಬೇಕು. ಅದಕ್ಕೆ ನೀವು ಇಲ್ಲಿ CC ಕ್ಯಾಮ್ರಾ ಎಲ್ಲಿದೆ ಇರಬೇಕಲ್ವಾ, ಅದು ಎಲ್ಲಿದೆ? ಈ ಕ್ಯಾಶ್ ಕೌಂಟರಲ್ಲಿ ನೋಡಿ, ಇದು ಅದಕ್ಕೆ ನಾನು ಹೇಳಿದ್ದು, ಇದು ಭದ್ರತೆ ಇರಬೇಕಾಗಿರೋ ಜಾಗ, ಹಣ ಸಂಗ್ರಹ ಮಾಡ್ತಾ ಇರೋದು, ಹಣ ವ್ಯತ್ಯಾಸ ಆಗಬಾರ್ದು. ಅದಕ್ಕೆ ಅಲ್ಲಲ್ಲ, ಈಗ ಇಲ್ಲಿ ಅಡ್ಡ ನಿಂತಿರ್ತಾರೆ ಕಾಣುತ್ತದು, ಎಲ್ಲಿರಬೇಕು? ಕ್ಯಾಶ್ ಒಳಗಿರ್ಬೇಕಲ್ವಾ, ಒಳಗೊಂದು ಹೊರಗೊಂದಿರ್ಬೇಕು. ಅಂದರೆ ಇಲ್ಲಿಗೆ ನಾನು ಕೇಳ್ತಾರೆ, ಅರ್ಥ ಆಗ್ತದೆ. ನೀವು ಸಮದಾಶಿಲ್ಲ ಅಷ್ಟು ದೂರ ಇರುವಂಥದ್ದನ್ನ ಅವನು ಇಲ್ಲಿ ಕೊಡ್ತಾನೆ, ಕ್ಯಾಮ್ರಾಗೆ ಅಡ್ಡ ಅವನೇ ಹಾಕ್ತಾನೆ. ಇದು ಹೇಗೆ ನಿಮಗೆ ಪಾರದರ್ಶಕತೆ, ಪ್ರಾಮಾಣಿಕತೆ, ಹಣದ ರಕ್ಷಣೆ ಹೇಗೆ ಆಗುತ್ತದು? ನಾನು ಹೇಳಿದ ಪಾಯಿಂಟ್ ಅರ್ಥ ಇದೆ ನಿಮಗೆ. ಹಣದ ರಕ್ಷಣೆ ಇರಬೇಕು ಅಂದರೆ ಕ್ಯಾಮ್ರಾ ಇರಬೇಕು. ದಿನಕ್ಕೆ ಲಕ್ಷಾಂತರ ರೂಪಾಯಿನ ನೀವು ಸರ್ಕಾರದ ಖಜಾನೆಗೆ ಇಲ್ಲಿ ಫೈನ್ ಹಾಕೋರ ಮೂಲಕ ತಂದು ಕೊಡ್ತೀರಾ. ಆ ಲಕ್ಷಾಂತರ ಹಣದ ರಕ್ಷಣೆ ಆಗಬೇಕು ಅಂತಂತಂದರೆ, ಜೊತೆಯಲ್ಲಿ ನಿಮ್ಮ ರಕ್ಷಣೆಯೂ ಆಗಬೇಕು ಅಂತಂದರೆ CC ಕ್ಯಾಮ್ರಾ ಮೂಲಕ ಆಗಬೇಕು. ಇದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕ್ಯಾಶ್ ಇಲ್ಲದೇ ಇರೋ ಜಾಗದಲ್ಲೂ ಕೂಡ ಇರಬೇಕು ಅಂತ ಸರ್ಕಾರಿ ಆದೇಶಗಳಿದ್ದಾವೆ. ಕ್ಯಾಶ್ ಇರೋ ಜಾಗದಲ್ಲಿ ಅದು ನೀವು ಅದನ್ನು ಮೇಂಟೈನ್ ಮಾಡ್ತಿಲ್ಲ ಅಂತಂದರೆ ನಿಮ್ಮ ಪ್ರಾಮಾಣಿಕ ಭ್ರಷ್ಟತೆಯನ್ನು ನೀವು ಪ್ರಶ್ನೆ ಮಾಡ್ಕೊಂಡಂಗಲ್ವಾ. ಈಗ ನಾವು ಇದನ್ನ ಒಂದು ಕಾಳಜಿಯಿಂದ ಕೇಳ್ತಾ ಇದ್ದೀವಿ ಸರ್. ಬ್ಯಾಂಕಲ್ಲಿ ಕ್ಯಾಶ್ ಕೌಂಟರ್ ಎಲ್ಲಿರುತ್ತೋ ಅಲ್ಲಿ 2-3 ಕ್ಯಾಮ್ರಾ ಹಾಕಿರ್ತಾರೆ. ಮತ್ತೆ ಅಲ್ಲಿ ಒಳಗಡೆ ನಾನು ಎಕ್ಸಾಂಪಲ್ ಹೇಳೋದು, ಬ್ಯಾಂಕಲ್ಲಿ ಸರ್ ನೀವು ಬಂದು ಹಾಕಿಲ್ಲ ಜನರಿಗೆ ನೋಡೋರಿಗೆ ಮತ್ತು ಸರ್ಕಾರಿ ಕಂಪ್ಲೀಟ್ ತರೋಣ. ಈಗ ಒಂದು ಸರ್ ನೀವು ಆಚೆ ಬನ್ನಿ, ಅಲ್ಲ ಒಂದು ಆಚೆ ಬನ್ನಿ. ಇಲ್ಲಿ ಯಾವುದೇ ರೀತಿಯ ನಿಯಮಗಳ ಬಗ್ಗೆ ಮಾಹಿತಿ, ಶುಲ್ಕದ ಮಾಹಿತಿ, ಪೆನಾಲ್ಟಿ ಮಾಹಿತಿ, ಯಾವ ಪೆನಾಲ್ಟಿ ಏನೂ ಇಲ್ಲ. ಪೆನಾಲ್ಟಿ ಮಾಹಿತಿ ಯಾವ ಶುಲ್ಕ ಲೋಕಾಯುಕ್ತಗೆ ದುಡ್ಡು ಕೊಡ್ಬೋದು ಅನ್ನೋದು ಬೋರ್ಡ್ ಇಲ್ಲ. ಅದು ಬಿಡಿ ಸರ್, ಜೂನಿಯರ್ ನಾವು ಹಾಕಿರೋದು ಅದು. ಅಂದರೆ ಇವರು ಯಾವ ತಪ್ಪಿಗೆ ಯಾವ ಶಿಕ್ಷೆಗೆ ಎಷ್ಟು ದಂಡ ಅಂತ ಕೊಟ್ಟಿಲ್ಲ. ಅಂದರೆ ಲಾರಿ ಚಾಲಕರಿಗೆ ಅಥವಾ ಈ ಬರುವಂಥ ವಾಹನ ಮಾಲೀಕರಿಗೆ, ಬಂಧುಗಳೇ, ಇದು ನಾವೀಗ ಒಳಗಡೆ ಬಂದಿದ್ದೀವಿ. ಇದು ದಂಧೆ. ಈ ಕಡೆ ಬರಬೇಕು ಸ್ವಲ್ಪ ಮಹೇಶ್. ಇಲ್ಲಿ ನೋಡಿ, ನಾನು ಹಿಂಭಾಗದಲ್ಲಿ ಇರೋದು ಬಹುತೇಕವಾಗಿ ಇನ್ಸ್ಪೆಕ್ಟರ್ ಅಲ್ಲಿ ಏನಿದಾರೋ ಅಲ್ಲಿ ಊರಲ್ಲಿ ಕೂರ್ತಾರೆ. ಈ ಕಡೆ ಬನ್ನಿ ಮಹೇಶ್. ಇದೊಂದು ಮಾಸ್ಟರ್ ಪೀಸ್ ಕ್ಯಾಬಿನ್ ಇದೆಯಲ್ಲ, ಈ ಮಾಸ್ಟರ್ ಪೀಸ್ ಕ್ಯಾಬಿನ್ನಿಂದ ಇಡೀ ಕರ್ನಾಟಕ ಸರ್ಕಾರಕ್ಕೆ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಕಪ್ಪು ಹಣ ಹೋಗೋದು ಈ ಮಾಸ್ಟರ್ ಪೀಸ್ ಕ್ಯಾಬಿನ್ನಿಂದ. ಇಲ್ಲಿಂದ ಬಹುಶಃ ಇದುವರೆಗೂ ಸಾವಿರಾರು ಕೋಟಿ ರೂಪಾಯಿಗಳ ಹಣ ಇಲ್ಲಿ ಟ್ರಾನ್ಸಾಕ್ಷನ್ ನಡೆದಿದೆ. ಕಪ್ಪು ಹಣ ನೇರವಾಗಿ ಇಲ್ಲಿಂದ ರಾಜ್ಯದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಸರ್ಕಾರ ನಡೆಸೋರಿಗೆ ಈ ಮಾಸ್ಟರ್ ಪೀಸ್ ಕ್ಯಾಬಿನ್ ಸರಿ ನೋಡ್ಕೊಳ್ರಪ್ಪ. ದುಡ್ಡು ಯಾವುದೋ ಮಿಷಿನಲ್ಲಿ ಪ್ರಿಂಟ್ ಆಗಲ್ಲ, ಮಿಷಿನಲ್ಲಿ ಒಮ್ಮೆ ಪ್ರಿಂಟ್ ಆಗುತ್ತೆ. ಆದರೆ ಇಂತಹ ಕ್ಯಾಬಿನ್ಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳ ಅಕ್ರಮ ಕ್ಯಾಬಿನ್ಗಳಲ್ಲಿ, ಇಂಥ ಕ್ಯಾಬಿನ್ಗಳಲ್ಲಿ ಸಾವಿರಾರು ಕೋಟಿ ಅಕ್ರಮ ಹಣ ಈಗ ಬರ್ತಾ ಇದೆ. ಇಲ್ಲಪ್ಪ ನೋಡಿ ಎಷ್ಟು ಚೆನ್ನಾಗಿ ಅವನು ದಿಮ್ಮ ಹಾಕೊಂಡು ಸಿಟ್ಟಿಂಗ್ ಎಲ್ಲ ಮಾಡ್ಕೊಂಡವನೆ. ಆದ್ರೆ ಇವತ್ತಿಲ್ಲ. ಇಲ್ಲಿ ಕೂತ್ಕೊಳ್ಳೋನು ಖಾಸಗಿ ವ್ಯಕ್ತಿ. ನಾನೇ ಖುದ್ದಾಗಿ ಇಲ್ಲಿ ಬಂದಾಗ ನನ್ನ ಹತ್ರ 300 ರೂಪಾಯಿ ಇಲ್ಲ 500 ರೂಪಾಯಿ ಕೊಡು ಅಂತ ಕೇಳಿದವನು ವ್ಯಕ್ತಿ ಇವನು ಇಲ್ಲಿ ಕೂತಿದ್ದ. ಇವತ್ತು ಆ ವ್ಯಕ್ತಿ ಇಲ್ಲ. ಹಸಿ ಸುಳ್ಳನ್ನ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ. ಅಲ್ಲಿ ಇನ್ಸ್ಪೆಕ್ಟರ್ ಕೊಡ್ತಾರೆ ಅಂತ ಡಬಲ್ ಆಕ್ಟಿಂಗ್. ಇವರೊಂದು ಇನ್ಸ್ಪೆಕ್ಟರ್ ಒಂದು ಇನ್ಸ್ಪೆಕ್ಟರ್ ಒಳಗೆ ಒಂದು ಇನ್ಸ್ಪೆಕ್ಟರ್ ವಿಚಾರಣೆ ಕೊಡ್ತೀವಿ ನಾವು. ದುಡ್ಡು ಜಾಸ್ತಿ ಆದಾಗ ಅವ್ರು ಕಲೆಕ್ಷನ್ ಜಾಸ್ತಿ ಮಾಡ್ಕೋತಾರೆ ಅಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಅಲ್ಲೂ ಕ್ಯಾಮ್ರಾ ಇಲ್ಲ. ಇಷ್ಟೆಲ್ಲ ಜನರಿಗೆ ರೆಸಿಪ್ಟ್ ಅನ್ನ ಹಾಕಿದ್ದಾರೆ, ಕೊಟ್ಟಿದ್ದಾರೆ ನಾವು ಬಂದಿದ್ದ ಕಾರಣಕ್ಕಾಗಿ. ಆದ್ರೆ ಇಲ್ಲಿ ಯಾವೆಲ್ಲ ರೂಲ್ಸ್ ಬ್ರೇಕ್ ಆದ್ರೆ ಎಷ್ಟೆಲ್ಲ ಶುಲ್ಕ ಅನ್ನೋದನ್ನ ಹಾಕಿಲ್ಲ. ಡ್ರೈವರ್ಗಳು ಬಹುತೇಕವಾಗಿ ಓದಿರಲ್ಲ, ವಿದ್ಯಾಭ್ಯಾಸ ಇರಲ್ಲ, ಅವಿದ್ಯಾವಂತರಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿರಲ್ಲ.
ಅವ್ರಿಗೆ ಇವರು ಶುಲ್ಕ ಎಷ್ಟು, ಇದು ಟೇಲ್ ಲ್ಯಾಂಪ್ ಡಿಫೆಕ್ಟ್ಗೆ 500 ರೂಪಾಯಿ ಹಾಕಿದ್ದಾರೆ, ಟೇಲ್ ಲ್ಯಾಂಪ್ ಡಿಫೆಕ್ಟ್ 1000 ರೂಪಾಯಿ ಕೊಡೋ ಅಂದ್ರೆ ಕೊಡಬೇಕಲ್ಲ ಅವನು. ಅಥವಾ ಇನ್ಯಾವುದೋ ಶುಲ್ಕ, ನಿನಗೆ 5000 ರೂಪಾಯಿ ಶುಲ್ಕ ಇದೆ, ನೀನು ನನಗೆ 300 ರೂಪಾಯಿ ಕೊಡು, ನಾನು ನಿನ್ನ ಬಿಟ್ಬಿಡ್ತೀನಿ ಅಂತೇಳಿ ಲಂಚವನ್ನು ಭ್ರಷ್ಟಾಚಾರವನ್ನು ಮಾಡ್ಬೋದಲ್ಲ ಅವರು. ಇವರು ಆ ಥರದ ಭ್ರಷ್ಟಾಚಾರ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ವಾತಾವರಣವನ್ನು ಇವರು ಇಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಆ ಕಾರಣದಿಂದಾಗಿ ಮತ್ತೆ ಇಲ್ಲಿ ನೋಡಿದ್ರೆ ಅಸಹ್ಯ ಅಂದರೆ ಅಸಹ್ಯ. ಖಾಸಗಿ ವ್ಯಕ್ತಿಗಳ್ಯಾರು, ಬ್ರೋಕರ್ಗಳ್ಯಾರು, ಇಲ್ಲಿ ಗೂಂಡಾಗಳ್ಯಾರು, ಅಥವಾ ಈ ಸಿಬ್ಬಂದಿನಲ್ಲಿ ಕೆಲಸ ಮಾಡೋರು ಯಾರು, ಒಂದು ID ಕಾರ್ಡ್ ಇಲ್ಲ, ಇನ್ನೊಂದಿಲ್ಲ, ಎಲ್ಲರೂ ಕಾಕಿ ಬಟ್ಟೆ ಹಾಕೊಂಡು ಓಡ್ತಾರೆ. ಇಲ್ಲಿ ಖಾಸಗಿ ವ್ಯಕ್ತಿನೂ ಕಾಕಿ ಬಟ್ಟೆಗಳು ಹಾಕೊಂಡು ಓಡ್ತಾರೆ. ಜನರು ಬರೋದಕ್ಕೆ, ಇಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬೇಕಾದಂಥ ಭಯದ ವಾತಾವರಣವನ್ನು ಇವರು ಕೃತಕವಾಗಿ ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾರೆ ಅತ್ತಿಬೆಲೆ ಚೆಕ್ ಪೋಸ್ಟಲ್ಲಿ.